ಮಾನಸ ಸರೋವರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಸುರೇಖಾ ಕೆ ಅವರಿದ್ದಾರೆ. ಅದಮ್ಯ ರೇಖಿ ಸೆಂಟರ್ನ ಮುಖ್ಯಸ್ಥೆ, ರೇಖಿ ಗ್ರ್ಯಾಂಡ್ ಮಾಸ್ಟರ್. ಅವ್ರಿಗೆ ಬಂದಿರುವಂಥ ಒಂದು ಪ್ರಶ್ನೆ ಇದು ಸ್ವಲ್ಪ ವಿಚಿತ್ರವಾಗಿದೆ. ರೇಣುಕಾ ಕೆ ಎಸ್ ಅನ್ನೋರು ಈ ಪ್ರಶ್ನೆ ಕೇಳಿರೋದು. 28 ವರ್ಷದ ಹಿಂದೆ ರೇಖಿ ದೀಕ್ಷೆನ ಪಡೆದಿದ್ದೆ, ಅಂದರೆ ತುಂಬ ವರ್ಷಗಳಾಗೋಯ್ತು. 3ನೇ ಹಂತದಲ್ಲಿ ದೀಕ್ಷೆಯನ್ನು ಕೊಡುವಾಗ ಆಕಸ್ಮಿಕವಾಗಿ ಮಾಸ್ಟರ್ಗೆ ಬಂದು ಸೇರಿಕೊಂಡಿದ್ದ ಬ್ರಹ್ಮರಾಕ್ಷಸ ಅವರು ಅಘೋರಾಸ್ತ್ರ ಹೋಮವನ್ನು ಮಾಡಿಸಿದ್ದರು. ಆದರೂ ತಕ್ಷಣವೇ ಮೂಲಾಧಾರ ಚಕ್ರವನ್ನು ಸರಿಯಾಗಿ ಬಂದ್ ಮಾಡಿಕೊಳ್ಳದೆ ದೀಕ್ಷೆ ನನಗೆ ಕೊಟ್ಟ ಕಾರಣ ಅವರಿಂದ ನನ್ನ ಶರೀರಕ್ಕೆ ಬಂದು ಸೇರಿಕೊಂಡಿತು. ಅಂದರೆ ಬ್ರಹ್ಮರಾಕ್ಷಸನ ಅವ್ರು ಹೇಳ್ತಿರೋದು ಬ್ರಹ್ಮರಾಕ್ಷಸ. ಇದನ್ನು ರೇಖಿ ಮಾಸ್ಟರ್ ಅವರೇ ಹೇಳಿದರು. ಆದರೂ ನಂತರ ರೇಖಿ ಮಾಸ್ಟರ್ ನನ್ನ ಕೈ ತೊರೆದು ಬಿಟ್ಟರು, ಅಂದರೆ ಕೈ ಬಿಟ್ಬಿಟ್ರು ಅಂತ. ಪ್ರತಿಫಲವಾಗಿ ನಾನು ಎಷ್ಟು ಬಾರಿ ಹೋಮ ಮಾಡಿಸಿದರೂ ಈಗಲೂ ನನ್ನ ಸಮಸ್ಯೆ ಬಗೆಹರಿದಿಲ್ಲ. ಇದು ಅರ್ಧಂಬರ್ಧ ಕಲಿತ ರೇಖಿ ಮಾಸ್ಟರ್ನಿಂದಾದ ಅಪಚಾರವೋ ನನ್ನ ಕರ್ಮವೋ ಒಟ್ಟಾರೆ ಅನುಭವಿಸುತ್ತಿದ್ದೇನೆ. ನೋಡಿ, ಕೆಲವರು ಬೇರೆ ಬೇರೆ ಟೆಕ್ನಿಕ್ ಮಾಡ್ತಾರೆ ರೇಖಿ ಹೆಸರಲ್ಲಿ. ಅದು ರೇಖಿ ಅಲ್ವೇ ಅಲ್ಲ. ರೇಖಿಯಲ್ಲಿ ನಾವು ಇನ್ನೊಬ್ಬರಿಗೆ ಶಕ್ತಿಪಾತದ ವಿದ್ಯೆ, ದೀಕ್ಷೆ ಅಂತಂದರೆ ಶಕ್ತಿಪಾತದ ವಿದ್ಯೆ. ನಾವೇನು ಸಾಧನೆ ಮಾಡಿರ್ತೀವೋ, ನಮ್ಗೆ ಯಾರ್ಯಾರು ಸಪೋರ್ಟರ್ಸ್ ಇರ್ತಾರೋ, ಉನ್ನತ ಶಕ್ತಿಗಳು ಅಂದರೆ ದೇವತೆಗಳು, ಏಂಜಲ್ಸು, ಆ ಥರ ಗುರುಗಳು ಅವರೆಲ್ಲ ಇರ್ತಾರಲ್ಲ, ಅವ್ರ ಮೂಲಕ ಆಗುವಂಥ ಒಂದು ಪ್ರೊಸೀಜರ್ ಇದು. ಅದು ಹೇಗೆ ಅಂತ ಹೇಳಿದರೆ, ನಾವು ಸಂಪೂರ್ಣವಾಗಿ ಪಾಸಿಟಿವ್ ಆಗಿರಬೇಕು, ನಮ್ಮ ಚಕ್ರಗಳೆಲ್ಲ ಕ್ಲಿಯರ್ ಆಗಿರಬೇಕು. ಆಮೇಲೆ ಅವ್ರ ಸಪೋರ್ಟ್ ಸಿಗುತ್ತೆ. ಆ ಸಪೋರ್ಟಿಂದ ಮಾಡುವಾಗ ಯಾವ ದುಷ್ಟಶಕ್ತಿಗಳು ಆ್ಯಕ್ಟಿವೇಟ್ ಆಗಲ್ಲ. ಆ ಎನರ್ಜಿ ಅಷ್ಟು ಹೈ ಫ್ರೀಕ್ವೆನ್ಸಿಲಿ ಯಾವ ನೆಗೆಟಿವ್ ಎನರ್ಜಿನೂ ಅಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಆ್ಯಕ್ಚುಲಿ ರೇಖಿ ಮಾಸ್ಟರೇ ಅಲ್ಲ ಅನ್ಸುತ್ತೆ. ಅವ್ರು ಯಾವುದೋ ಹೋಮ ಮಾಡಿಸ್ತಿರ್ಬೇಕಾದ್ರೆ ಆಗಿರುವಂಥದ್ದು ಬ್ರಹ್ಮರಾಕ್ಷಸ ಬಂದು ಸೇರಿಕೊಂಡ ಅಂತ ಹೇಳಿದ್ರು. ಅದು ಹೋಮ ಇದರಲ್ಲೆಲ್ಲ ಬರಲ್ಲ, ರೇಖಿ ಬರಲ್ಲ. ಬಹುಶಃ ಅವರು ರೇಖಿನ ಬೇರೆ ಥರ ಏನೋ ಮಿಕ್ಸ್ ಮಾಡಿಕೊಂಡು ಮಾಡಿದ್ದಿರಬೇಕು. ಅವ್ರು ರೇಖಿ ಮಾಸ್ಟರ್ ಅಲ್ಲ ಅನಿಸುತ್ತೆ. ಆ ಥರ ಎಲ್ಲ ಬರೋದೇ ಇಲ್ಲ. ಆ ಥರ ನೆಗೆಟಿವ್ ಆ್ಯಕ್ಟಿವೇಟ್ ಆಗೋದು ಇಲ್ಲ. ಇನ್ನು ಇರೋ ನೆಗೆಟಿವ್ ಎನರ್ಜಿ, ಆ ಥರ ಬ್ರಹ್ಮರಾಕ್ಷಸನ ಎನರ್ಜಿ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಹೊರತು ಮತ್ತೆ ವಾಪಸ್ ಬರಲ್ಲ. ಆ ಫ್ರೀಕ್ವೆನ್ಸಿಲಿ ಆ್ಯಕ್ಟಿವೇಟ್ ಆಗೋ ಚಾನ್ಸೇ ಇಲ್ಲ. ಸೊ ಈಗ 2 ಪ್ರಶ್ನೆ ಇದೆ. ಒಂದೇನೆಂದರೆ, ಮೊದಲನೇ ಪ್ರಶ್ನೆ, ಅವ್ರಿಗೆ ಏನು ಈಗ ಅವ್ರಿಗೆ ಪಾಪ ಅವ್ರ ಕಥೆ ಏನು? ಅವರು ಹೋಮ ಎಲ್ಲ ಮಾಡಿಸಿ ಎಲ್ಲ ಮಾಡಿದರೂ ಕೂಡ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅಲ್ವಾ? ಅವ್ರಿಗೆ ಏನು ಪರಿಹಾರ ಏನು ಹಾಗಾದರೆ? ಅಲ್ಲ, ಮತ್ತೆ ಅವರು ಸರಿಯಾಗಿ ದೀಕ್ಷೆ ತಗೊಂಡ್ರೆ ಏನೂ ಇರಲ್ಲ. ಹಾಗೆ ನೆಗೆಟಿವ್ ಏನೂ ಇರಲ್ಲ. ಅವರು ನೋಡಿ ಏನು ಬರೆದಿದ್ದಾರೆ ಅಂದರೆ, ಪ್ರತಿಫಲವಾಗಿ ನಾನು ಎಷ್ಟು ಬಾರಿ ಮತ್ತೆ ಅವರು ಹೋಮನೇ ಮಾಡಿಸಿದ್ದಾರೆ, ಹೋಮ ಮಾಡಿಸಿದರೂ ಈಗಲೂ ನನ್ನ ಸಮಸ್ಯೆ ಬಗೆಹರಿದಿಲ್ಲ ಅಂತ ಹೇಳ್ತಾರೆ ಅವರು. ಸೊ ವಾಟ್ ಶಿ ಶುಡ್ ಡು? ನನಗೆ ಹೋಮ ಹವನಗಳ ಬಗ್ಗೆ ನನಗೆ ನಾಲೆಜ್ ಇಲ್ಲ. ರೇಖೆಯಲ್ಲಿ ಹೇಳಬಲ್ಲೆ ನಾನು. ಆ ಥರ ದೀಕ್ಷೆ ಕೊಡುವಾಗ ಆ ಥರ ಇರೋದೇ ಇಲ್ಲ. ಆ ಥರ ನೆಗೆಟಿವ್ ಇದ್ದರೂ ಕೂಡ ಹೀಲ್ ಆಗಿಬಿಡುತ್ತೆ. ಫಸ್ಟ್ ಲೆವೆಲಲ್ಲಿ ಬಂದಾಗ ಅಕಸ್ಮಾತ್ ಹೀಲ್ ಆಗಲಿಲ್ಲ ಅಂದರೆ ತುಂಬ ಸಾಲಿಡ್ ಆಗಿದ್ರೆ ನೆಗೆಟಿವ್, ಫಸ್ಟ್ ಲೆವೆಲಲ್ಲಿ ಹೀಲ್ ಆಗಿಲ್ಲ ದೀಕ್ಷೆಯಲ್ಲಿ ಅಂತಂದರೆ 2ನೇ ಲೆವೆಲಿಗೆ ಬಂದಾಗಲಾದರೂ ಹೀಲ್ ಆಗುತ್ತೆ, ಅಥವಾ 3ನೇ ಸರಿ ತೊಗೊಂಡಾಗಾದರೂ ಖಂಡಿತ ಹೀಲ್ ಆಗುತ್ತೆ. ಹೀಲ್ ಆಗಿಲ್ಲ ಅನ್ನೋದೇನಿಲ್ಲ, ಇಲ್ಲವೇ ಇಲ್ಲ ಆ ಥರ ಕೇಸಸ್ಸು. ಫಸ್ಟ್ ಲೆವೆಲಲ್ಲಿ ಹೀಲ್ ಆಗಿಬಿಡುತ್ತೆ. ತೀರಾ ಆ ಥರ ಏನಾದರೂ ತುಂಬ ಸಾಲಿಡ್ ಆಗಿದ್ದರೆ, ಆ ಥರ ಅಂದರೆ ನೆಗೆಟಿವ್ ಆ ಎಂಟಿಟಿದು ತುಂಬ ಸ್ಟ್ರಾಂಗ್ ಇದ್ದರೆ, ಆ ಥರ ಇರುವಾಗ ಸ್ವಲ್ಪ 1-2 ದೀಕ್ಷೆ ತಗೋಬೋದು. ಇವರು ದೀಕ್ಷೆ ತೊಗೊಂಡ್ರೆ ಇವ್ರದ್ದು ಕಡಿಮೆ ಆಗುತ್ತೆ? ಖಂಡಿತ. ಓಕೆ. ಆಮೇಲೆ 2ನೇದು ಬ್ರಹ್ಮ ರಾಕ್ಷಸ ಅಂತ ಹೇಳಿದಾರಲ್ಲ, ಈ ಬ್ರಹ್ಮ ರಾಕ್ಷಸರು ಇರ್ತಾರ? ನೋಡಿ, ಆತ್ಮಗಳಲ್ಲಿ ಪ್ರೇತಾತ್ಮಗಳಲ್ಲಿ ಸಾಮಾನ್ಯ ಆತ್ಮಗಳನ್ನು ಪ್ರೇತಾತ್ಮಗಳಂತ ಹೇಳ್ತೀವಿ. ತುಂಬ ಬುದ್ಧಿವಂತರಿರ್ತಾರೆ ಆತ್ಮಗಳಲ್ಲಿ. ಅಲ್ಲಲ್ಲ, ತುಂಬ ಬುದ್ಧಿವಂತರಿರುವಂಥ ಮನುಷ್ಯರು ತೀರ್ ಹೋಗಿ ಪ್ರೇತಾತ್ಮ ಆದರೆ ಅವರು ಬ್ರಹ್ಮರಾಕ್ಷಸರಾಗ್ತಾರೆ. ತುಂಬ ಆ ಥರ ಇದು. ಓಕೆ. ಅಂದ್ರೆ ಅಲ್ಲಿ ಹೈರಾರ್ಕಿ ಇದೆಯಾ ಆತ್ಮಗಳಲ್ಲಿ? ಪ್ರೇತಾತ್ಮ, ಹೌದೌದು, ಒಳ್ಳೆ ಆತ್ಮಗಳು ಇರ್ತವೆ. ಆತ್ಮಗಳು ನೋಡಿ ಹಲವಾರು ರೀತಿಯಲ್ಲಿ ಇರುತ್ತೆ. ಈಗ ಕೆಲವರು ಡಿಸೈರ್ಸ್ ಕಂಪ್ಲೀಟ್ ಆಗದಲ್ಲೇ ಉಳ್ಕೊಂಡ್ಬಿಡ್ತಾರೆ. ಪ್ಯಾಸೇಜ್ ಕ್ಲಿಯರ್ ಆಗಿರಲ್ಲ, ಮುಂದಕ್ಕೆ ಹೋಗಿರಲ್ಲ ಅವ್ರು ಸುಮ್ಮನೆ ಇರ್ತವೆ, ಯಾರಿಗೂ ತೊಂದರೆ ಕೊಡಲ್ಲ. ಪಾಪ ಇರೋಷ್ಟು ದಿನ ಇರ್ತಾವೆ ಅವು. ಇನ್ನು ಕೆಲವು ಆತ್ಮಗಳು ತೊಂದರೆ ಕೊಡೋಕ್ಕಂತವೇ ಇರ್ತವೆ. ಅಂದರೆ ಆ ಡಿಸೈರ್ಸ್ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ಏನು ಮಾಡೋಕ್ಕೂ ರೆಡಿ ಇರ್ತವೆ, ಕಾಟ ಕೊಡೋದು ಹಾಗೆಲ್ಲ ಮಾಡ್ತವೆ. ಇನ್ನು ಕೆಲವು ಈ ಥರ ತುಂಬ ಬುದ್ಧಿವಂತ ಆತ್ಮ ಏನಾದರೂ ಹಾದಿ ತಪ್ಪಿ ತುಂಬ ಸಾಧಕ ಆತ್ಮಗಳು ಸಾಧನೆ ಮಾಡ್ತಿರ್ತಾರೆ. ಕೆಲವರು ಸಾಧನೆ ಮಾಡಿ ಅಡ್ಡದಾರಿ ಹಿಡಿದು ಇನ್ನೇನೋ ಆಗಿ ಹೆಚ್ಚು ಕಮ್ಮಿ ಆಗಿ ಅವರು ಪ್ರೇತಾತ್ಮ ಆಗಿ ಬಂದರೆ ಈ ಥರ ಬ್ರಹ್ಮ ರಾಕ್ಷಸರಾಗ್ತಾರೆ ಅಂತ ಕೆಲವರು ಸಾಧಕರು ಹೇಳ್ತಾರೆ. ನಾನು ದೀಕ್ಷೆ ಕೊಡುವಾಗ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಯಾರಿಗೊಬ್ರು ದೀಕ್ಷೆ ಕೊಡುವಾಗ ಬೇರೆ ಇದರಲ್ಲಿ ಕಾಣಿಸುತ್ತೆ, ಅಂದರೆ ಆ ಜಾಗದಲ್ಲಿ ಕಾಣಿಸಲ್ಲ. ಕನೆಕ್ಟ್ ಆಯ್ತದು. ಕನೆಕ್ಟ್ ಆದಾಗ ಅದು ನನಗೆ ಆ ಫೀಡ್ಬ್ಯಾಕ್ ಬಂದು, ನಾನು ಅಲ್ಲಿವರೆಗೂ ನನಗೆ ಆ ಎನರ್ಜಿಗಳ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಬ್ರಹ್ಮರಾಕ್ಷಸಿ ಆ ಥರ ಗೊತ್ತಿರಲಿಲ್ಲ. ಬರೀ ಆತ್ಮ ರಿಲೀಸ್ ಆಗುತ್ತೆ ಅಂತ ಅಷ್ಟು ಗಮನಿಸೂ ಇರಲಿಲ್ಲ ನಾನು. ಆವತ್ತಿನ ದಿನ ವಿಶೇಷವಾಗಾಯಿತು. ದೀಕ್ಷೆ ಕೊಡುವಾಗ ಒಂದು ಎನರ್ಜಿ ಕಾಣಿಸ್ತು. ಅದು ಹೇಗೆ ಅಂತ ಹೇಳಿ ತುಂಬ ಎತ್ತರವಾಗಿದೆ, ಕೆಂಪುಗಿದೆ, ಲೇಡಿ ಅದು ಬಂದು ಕೈ ಮುಗಿದು ಕೂತ್ಕೊಳ್ತದು.
ಅಂದರೆ ದೀಕ್ಷೆಗೆ ಇವ್ರು ಹೇಗೆ ಕೂತಿದ್ದಾರೋ ಹಾಗೆ ಅದು ಕೂತ್ಕೊಳ್ತು. ನಾನು ಅದಕ್ಕೂ ಮತ್ತೆ ಹಾಗೆ ಕಾಣಿಸಿದ ತಕ್ಷಣ ಆ ಟೈಮಲ್ಲಿ ನಮ್ಗೆ ಹೇಗೆ ಗೈಡೆನ್ಸ್ ಇರುತ್ತೆ ಅಂತಂದರೆ, ಅಲ್ಲಿ ನಾವಾಗಿ ಯೋಚನೆ ಮಾಡ್ತಿರಲ್ಲ. ಗೈಡೆನ್ಸ್ ಬಂತು ನನಗೆ, ಅದಕ್ಕೂ ದೀಕ್ಷೆ ಕೊಡಬೇಕಂತ ಕೊಟ್ಟೆ ನಾನು. ಅದು ಲಾಸ್ಟಿಗೆ ಕಣ್ಣಲ್ಲೆಲ್ಲ ನೀರು ಕೆಂಪಾಯ್ತು, ಅದ್ರ ಫೇಸು ಕಣ್ಣಲ್ಲಿ ನೀರು ಹೋಗ್ತಾ ಇತ್ತು, ಕೈ ಮುಗಿದು ಹೋಯ್ತದು. ಆ ಥರದ್ದು ಇರುತ್ತೆ. ಯಾಕಾಗಿ ಸ್ಟ್ರಕ್ ಆಗಿರ್ತಾರೋ ಏನೋ ಹಾಗೆ. ಆಶ್ಚರ್ಯ ಅಲ್ವಾ? ಅಯ್ಯೋ ತುಂಬ ಆಶ್ಚರ್ಯ, ತುಂಬ ಆಶ್ಚರ್ಯ, ಸ್ವಲ್ಪ ವಿಚಿತ್ರ ನಂಬದೇ ಇರೋರಿಗೆ ಅಲ್ವಾ? ಸೊ ನಮ್ಮ ಪುರಾಣಗಳಲ್ಲಿ ಇದು ನಮ್ಮ ಮಹಾಭಾರತ ಓದಿದರೆ ಈಗ ಆತ್ಮಗಳಿಗೆ ಸಾವಿಲ್ಲ ಅಂತ ಕೃಷ್ಣ ಹೇಳಿದ್ದಾನೆ ಅರ್ಜುನನಿಗೆ. ಓಕೆ, ಆತ್ಮನ ನೀವು ಭೇದಿಸೋಕ್ಕಾಗಲ್ಲ, ಸುಡೋಕ್ಕಾಗಲ್ಲ. ಹೌದೌದು. ಅದು ಅಂದರೆ ಅದನ್ನು ಮಹಾಭಾರತ ಅಂದರೆ ತುಂಬ ಹಿಂದಿನ ಕಥೆ ನಂಬೋದು ಬಿಡ್ಬೋದು. ಆಮೇಲೆ ನಮ್ಮ ಆಧುನಿಕ ಭಾರತ ಇತಿಹಾಸದಲ್ಲಿ ಕೂಡ ನಾವು ನೋಡಿದ್ದೀವಿ, ಒಂದು ಶಂಕರರು ತಮ್ಮ ಆತ್ಮವನ್ನು, ಒಂದು ದೇಹವನ್ನು ಬಿಟ್ಟು ಪರಕಾಯ ಪ್ರವೇಶ ಮಾಡಿದರು, ಮತ್ತು ಅಲ್ಲೊಂದು ವಿದ್ಯೆ ಕಲ್ಕೊಂಡು ವಾಪಸ್ ಬಂದರು ಅಂತ ಕೂಡ ನಾವು ಓದಿದ್ದೀವಿ. ಅದು ಕೂಡ ಒಂದು ನಾವೆಲ್ಲೂ ಇದೆ. ಅದು ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಆತ್ಮಗಳು ನಿಸ್ಸಂಶಯವಾಗಿ ಇವೆ. ಹೌದು. ಮತ್ತು ನಿಸ್ಸಂಶಯವಾಗಿ ಪುನರ್ಜನ್ಮ ಇದೆ. ಹೌದು. ಬಟ್ ಬೇರೆ ಇಸ್ಲಾಂ ಅಲ್ಲೆಲ್ಲ ಇಲ್ಲಲ್ಲ, ಕ್ರಿಶ್ಚಿಯಾನಿಟಿನಲ್ಲಿ ಇಲ್ಲ, ಅವ್ರ ಧರ್ಮದಲ್ಲಿ ಪುನರ್ಜನ್ಮಗಳ ಬಗ್ಗೆ ಇಲ್ಲ. ಬಟ್ ಅಲ್ಲೂ ಕೂಡ ಹೇಗೆ ಅಂದರೆ ಅವ್ರ ಧರ್ಮದಲ್ಲಿ ಇಲ್ಲ, ಬಟ್ ಈ ನಿಮ್ಮ ವಿದ್ಯೆಯ ಪ್ರಕಾರ ಅವ್ರಿಗೂ ಪುನರ್ಜನ್ಮ ಇದೆ. ಕ್ರಿಶ್ಚಿಯನ್ರಿಗೂ ಖಂಡಿತ ಇರುತ್ತೆ. ಅಂದರೆ ಅವರಿಗೆ ಆ ಕಡೆಗೆ ಹೆಚ್ಚು ಗಮನ ಕೊಟ್ಟಿಲ್ಲ ಅವರು. ನಮ್ಮ ಇಡೀ ಸಂಸ್ಕೃತಿನಲ್ಲಿ ಪುನರ್ಜನ್ಮ ಮತ್ತು ಆತ್ಮಗಳ ಉಲ್ಲೇಖ ಬರ್ತಾನೆ ಇರುತ್ತೆ. ಆತ್ಮಗಳು ಇಲ್ವಾ, ಆತ್ಮಗಳೇ ಹೆಂಗಿರಕ್ಕೆ ಸಾಧ್ಯ ಅನ್ನೋವಂಥವ್ರು ಕೆಲವರು ತುಂಬ ಅಲ್ಪಸಂಖ್ಯಾತರು, ಕಡಿಮೆ. ನಮ್ಗೆ ಗೊತ್ತಿಲ್ಲ ಹೆಂಗೆ ಪುನರ್ಜನ್ಮ ಮಾಡಿದ್ರೆ ನಾನು ಕೇಳ್ಬೋದು. ಬಟ್ ನಮ್ಮ ಸಂಸ್ಕೃತಿಲಿ ಇದೆ ಅದು. ಅವ್ರ ಸಂಸ್ಕೃತಿನಲ್ಲಿ ಆತ್ಮಗಳಿಲ್ಲ, ಪುನರ್ಜನ್ಮ ಇಲ್ಲ. ಆದರೆ ಕೆಲವೊಬ್ಬರು ಸಾಧನೆ ಮಾಡಿ ಅದನ್ನು ಕಂಡುಕೊಂಡಿದ್ದಾರೆ. ಕೆಲವೊಬ್ಬರು ಪುನರ್ಜನ್ಮ ಒಳಗೆ ಪುಸ್ತಕ ಬರೆದಿದ್ದಾರೆ, ನಮಗಿಂತ ಹೆಚ್ಚು ಸಂಶೋಧನೆ ಮಾಡಿದ್ದಾರೆ. ಆ ಥರದ್ದೆಲ್ಲ ನಮ್ಮ ರಾಮಚಂದ್ರ ಗುರುಜಿಯವರು ಆ ಪುಸ್ತಕಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಅದನ್ನು ನಾನು ನೆನಪಿದೆ ನಂಗೆ ಅದು. ಸೊ ಆ ಥರ ಅಲ್ಲಿ ಒಂದು ಸ್ವಲ್ಪ ಜನರಿಗೆ ಮಾತ್ರ ಅರಿವಿಗೆ ಬಂದಿದೆ. ಇಲ್ಲಿ ಹಂಗಲ್ಲ, ಇಲ್ಲ ಅರಿವಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಬಟ್ ಚರ್ಚೆಗಳು ನಾವು ಮಾಡ್ತಾನೆ ಇದ್ದೀವಿ ಇನ್ನು. ಯಾಕೆ ಚರ್ಚೆ ಮಾಡ್ತಾರೆ? ನನ್ನ ಅರಿವಿಗೆ ಬಂದಿಲ್ಲ. ಏನಂದರೆ ನಾವು ಮಾತಾಡುವಾಗಲೂ ಕೂಡ ಚಿಕ್ಕವರು ಕೂಡ, ಅಂದರೆ ಚಿಕ್ಕ ಮಕ್ಕಳು ಕೂಡ ನಾವು ಇದ್ದಾಗಲೂ ಕೂಡ ಏನೋ ಜಾಸ್ತಿ ಏನಾದರೂ ತಿಂದರೆ ನೀನು ಹೋದ ಜನ್ಮದಲ್ಲಿ ಕುಂಭಕರ್ಣ ಆಗಿದ್ಯಾ ಅಂತಲೇ ನಾವು ಬೈತೀವಿ ಅಲ್ವಾ ನೋಡಿ. ಸೊ ಅದು ನಮ್ಮ ಜೀನ್ಸಲ್ಲೇ ಬಂದಿದೆ. DNA ನಮಗೆ ಮುಂದಿನ ಜನ್ಮದಲ್ಲಿ ನಿನಗೆ ಹಿಂಗಾಗುತ್ತೆ ಹೋಗೋ ಅಂತ ನೀನು ಏನೋ ಬೈತೀವಿಲ್ಲ, ನೀನು ರಾಕ್ಷಸನಾಗಿ ಹುಡ್ತೀಯ ನೀನು ಅಂತ ಏನೋ ಒಂದು ಜನ್ಮಾಂತರಗಳು ಬಂದ್ಬಿಡುತ್ತೆ. ಸೊ ಅಂದರೆ ನಾವು ದೀಕ್ಷೆ ಕೊಡುವಾಗ ಕೆಲವರಿಗೆ ಅವರು ಪಾಸ್ಟ್ ಲೈಫಲ್ಲಿ ಏನಾಗಿದ್ರು ಅಂತ ಅಂದರೆ ಅದು ಕಾಣಿಸ್ತಾ ಹೋಗುತ್ತೆ ಕೆಲವ್ರದ್ದು. ಹಾಗೆ ಕಾಣಿಸುವಾಗ ತುಂಬ ಇವರು ಆರ್ಥೋಡಾಕ್ಸ್ ಇರ್ತಾರೆ ಅಂಥವ್ರು ಇಸ್ಲಾಮಿಕ್ ಧರ್ಮದಲ್ಲಿ ಹುಟ್ಟಿರೋದು, ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿರೋದು ಕಾಣಿಸ್ತಾರೆ. ಅವ್ರಿಗೆ ಹೇಗೆ ಹೇಳೋದು? ಸುಮ್ಮನಾಗ್ಬಿಡ್ಬೇಕಾಗುತ್ತೆ ನಾವು ಅರ್ಥ ಮಾಡಿಕೊಂಡು. ಓಕೆ. ಸೊ ಯಾವ ಧರ್ಮದಲ್ಲಿ ಬೇಕಾದ್ರೂ ಹುಟ್ಟಬಹುದು. ಹೌದು. ಮಾನಸ ಸರೋವರದ ಒಂದು ಹಂತದ ಪ್ರಶ್ನೋತ್ತರ ಸರಣಿಯನ್ನು ಮುಕ್ತಾಯಗೊಳಿಸಿದ್ದೀವಿ. ನಾವು 3 ಎಪಿಸೋಡ್ಗಳು ಮಾಡಿದ್ದೀವಿ ಮತ್ತು ಈಗ ಒಂದು ಪ್ರಶ್ನೋತ್ತರ, ಇನ್ನೂ 2 ಎಪಿಸೋಡ್ಗಳನ್ನ ನಾವು ಮತ್ತೆ ಮಾಡ್ತೀವಿ. ಅದನ್ನು ಕೂಡ ನೋಡಿ ಅಂತ ಹೇಳ್ತಾ, ನಮಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರೋದಕ್ಕೆ ನಾನು ಡಾಕ್ಟರ್ ಸುರೇಖಾ ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಥ್ಯಾಂಕ್ಸ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಮಾತಿದೆ, ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ, ಯು ಕ್ಯಾನ್ ಹೇಟ್ ಇಟ್ ಆರ್ ಯು ಕ್ಯಾನ್ ಲವ್ ಇಟ್ ಬಟ್ ಯು ಕಾಂಟ್ ಇಗ್ನೋರ್ ಇಟ್ ಅಂತ. ಹಾಗೆ ನನಗೆ ಈ ಡಾಕ್ಟರ್ ಸುರೇಖಾ ಹೇಳ್ತಿರೋದನ್ನು ನೀವು ಅದಕ್ಕೆ ಬೈಬೋದು ಅಥವಾ ನೀವು ಹೊಗಳ್ಬೋದು, ಬಟ್ ಯಾರು ಕೂಡ ಇಗ್ನೋರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಟ್ಬಿಡಿ ಅಂತ ಹೇಳಕ್ಕೆ ನನಗಾಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಅಂದರೆ ನನ್ನ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಬರ್ತಾ ಇರುತ್ತೆ, ಇದು ಹೇಗೆ ಅಂಥೇಳಿ. ಇನ್ನೊಂದು ಹಂತ ಮುಂದೆ ಹೋಗಿ ನಾನು ಎಕ್ಸ್ಪ್ಲೋರ್ ಮಾಡಲಾ ಅನ್ನೋದು ಕೂಡ ಬರುತ್ತೆ. ಬಟ್ ನನ್ನ ಕೆಲಸ ಬೇರೆ ಇದೆ, ಹೀಗಾಗಿ ನಾನು ಸದ್ಯಕ್ಕೆ ಬೇಡ ಅಂತ ಕೂಡ ಕೆಲವೊಂದು ಸಲ ಅನಿಸುತ್ತೆ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ. ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತೆ ನಾವು ಮಾತಾಡ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಬೇರೆ ಬೇರೆ ದೇಶಗಳಲ್ಲಿ ನಿಮ್ಮ ಸ್ನೇಹಿತರು ಇರ್ತಾರಲ್ವ, ಅಂಥವ್ರಿಗೆಲ್ಲ ಶೇರ್ ಮಾಡಿ. ಸೊ ದ್ಯಾಟ್ ಈ ಒಂದು ಅರಿವು ಬರಲಿ. ಮತ್ತು ಈ ಥರದೊಂದು ಚಾನಲ್ ಇದೆ, ಈ ಥರದ ಅವೇನೂ ಇದೆ, ಅಂದರೆ ಒಂದು ದಾರಿ ಇದೆ ಅನ್ನೋದು ಗೊತ್ತಾಗಲಿ. ಆ ದಾರಿಲಿ ಹೋಗ್ಬೇಕನ್ನೋರು ಹೋಗಲಿ ಮತ್ತು ಅದರ ಲಾಭವನ್ನು ಪಡ್ಕೊಳ್ಳಿ ಅವರು ಡಾಕ್ಟರ್ ಸುರೇಖ್ ಅವ್ರ ಮೂಲಕ. ಮತ್ತು ಅದಮ್ಯ ರೇಖಿ ಸೆಂಟರ್ನ ಸಂಪರ್ಕಿಸಬೇಕು ಅಂದರೆ ಅವರ ಫೋನ್ ನಂಬರ್ ನಾವು ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ನೀವು ಅಲ್ಲೂ ಕೂಡ ಅವ್ರನ್ನ ಆ ಮೂಲಕ ಕೂಡ ನೀವು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ. ನಮಸ್ಕಾರ.